ಹೆಲೋ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಇವಾಗ ಈ ವಿಡಿಯೋದಲ್ಲಿ ಚಾಯ್ಸ್ ಎಂಟ್ರಿದು ಕನ್ಫ್ಯೂಷನ್, ಏನೇನ್ ಮಕ್ಳಿಗೆ ಕನ್ಫ್ಯೂಷನ್ ಇದೆ ಅದೆಲ್ಲ ನನ್ನ ಕನ್ಫ್ಯೂಷನ್ಸ್ ನ ನಿಮ್ಗೆ ದೂರ ಮಾಡ್ತೀವಿ. ಓಕೆನಾ? ಇವಾಗ ಆಲ್ರೆಡಿ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿದೆ. ನೀವು ಆಪ್ಷನ್ ಎಂಟ್ರಿನ ರಿಅರೇಂಜ್ ಅಥವಾ ಹೊಸ ಕಾಲೇಜಸ್ ನ ಕೂಡ ಆಡ್ ಮಾಡಬಹುದು. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಹಿಂದೆ ಹೋಗಿ ನೋಡಿ. ಇವಾಗ ಕನ್ಫ್ಯೂಷನ್ ಏನಂದ್ರೆ, ಫಸ್ಟ್ ರೌಂಡ್ ಹೇಳ್ಬಿಡ್ತೀನಿ, ನೆಕ್ಸ್ಟ್ ಪ್ರತಿಯೊಂದು ಹೇಳ್ತೀನಿ. ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡಿದ್ರ. ಚಾಯ್ಸ್ 1 ಅಂದ್ರೆ ಏನು? ಅಡ್ಮಿಷನ್ ಅಂತ. ಬಟ್ ನೀವೇನ್ ಮಾಡಿದಿರಾ? ಅಡ್ಮಿಷನ್ ಆಗಿಲ್ಲ. ಅಡ್ಮಿಷನ್ ಆಗಿ ಸುಮ್ನೆ ಕೂತ್ಕೊಂಡ್ಬಿಟ್ಟಿದ್ದೀರಾ. ನೀವೇನ್ ಮಾಡಬೇಕು? ಬಟ್ ನೀವು ನೆಕ್ಸ್ಟ್ ಫರ್ದರ್ ನೀವು ಬೇರೆ ರೌಂಡ್ ಗೆ ಹೋಗ್ಬೇಕು ಅಂತ ನಿಮಗೆ ಆಸೆ ಇದೆ. ಅರ್ಥ ಆಯ್ತಾ? ಫಸ್ಟ್ ಚಾಯ್ಸ್ 1 ಅಂದ್ರೆ ಹೇಳ್ತೀನಿ. ಚಾಯ್ಸ್ 1 ಅಂದ್ರೆ ಅಡ್ಮಿಷನ್ ಹೇಳಿದ್ನಲ್ಲ. ಚಾಯ್ಸ್ 2 ಅಂದ್ರೆ ನಿಮ್ಗೆ ಯಾವ್ದೋ ಒಂದು ಕಾಲೇಜ್ ಸಿಕ್ಕಿದೆ, ಅದಕ್ಕಿಂತ ಅಪ್ಗ್ರೇಡ್ ಆಗಬೇಕು ಅಂತ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ. ಬಟ್ ನಿಮಗೆ ಇನ್ನು ಕೆಳಗಡೆ ಇರೋ ಕಾಲೇಜಸ್ ಕೂಡ ಬೇಕು. ನಮಗೆ ಇನ್ನು ಕೆಳಗಡೆ ಇರೋ ಕಾಲೇಜಸ್ ಚೆನ್ನಾಗಿತ್ತು, ಅದನ್ನ ಆಡ್ ಮಾಡ್ಕೋಬೇಕು ಅನ್ನೋದು ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕಿತ್ತು ನೀವು. ಆದ್ರೆ ಅಪ್ಪಿ ತಪ್ಪಿ ಚಾಯ್ಸ್ 2 ನ ಸೆಲೆಕ್ಟ್ ಮಾಡ್ಬಿಟ್ಟಿದ್ದೀರಾ. ಇವೆರಡೂ ಚಾಯ್ಸಸ್ ನ ಕ್ಯಾನ್ಸಲ್ ಮಾಡಿಸ್ಕೊಬೇಕು ನೀವು. ಇದು ಅಡ್ಮಿಷನ್ ಆಗಿರೋರ್ಗೆ, ಇದು ಚಾಯ್ಸ್ 2 ತಗೊಂಡು ಹೋಲ್ಡ್ ಮಾಡಿರೋರ್ಗೆ ನೀವು ಇವೆರಡೂ ಚಾಯ್ಸಸ್ ನ ಕ್ಯಾನ್ಸಲ್ ಮಾಡಬೇಕು. ಫಸ್ಟ್ ರೌಂಡ್ ಅಲ್ಲಿ ಯಾರೋ ಸೀಟ್ ಸಿಕ್ಕಿದೆ ಬಟ್ ನೀವು ಅಡ್ಮಿಷನ್ ಆಗಿಲ್ಲ, ಅದನ್ನ ಸೀಟ್ ಸರೆಂಡರ್ ಅಂತೀವಿ. KCET KEA ಅವ್ರಿಗೆ ಸೀಟ್ ನ ಸರೆಂಡರ್ ಮಾಡೋದು ಅಂತೀವಿ. ನೀವು ಅವ್ರಿಗೆ ಸರೆಂಡರ್ ಮಾಡ್ಬೇಕಾದ್ರೆ KEA ಆಫೀಸ್ಗೆ ನಿಮ್ ಎಲ್ಲಾ ಮೂಲ ದಾಖಲೆಗಳು, ಅಪ್ಲಿಕೇಶನ್ ಇಂದ ಹಿಡಿದು ವೆರಿಫಿಕೇಶನ್ ಸ್ಲಿಪ್ ಇಂದ ಹಿಡಿದು ಆಪ್ಷನ್ ಎಂಟ್ರಿ PDF ಪ್ರತಿಯೊಂದನ್ನು ತಗೊಂಡು ಏನೇನಿದೆ ಎಲ್ಲಾ ತಗೊಂಡು KEA ಆಫೀಸ್ಗೆ ವಿತ್ ಫೈನ್. ಆ ಫೈನ್ ಎಷ್ಟು ಅಂತ ಹೇಳಿಲ್ಲ, ಮೇ ಬಿ ಲಾಸ್ಟ್ ಇಯರ್ ಎಲ್ಲ 10,000 ರೇಂಜ್ ಅಲ್ಲಿ ಇತ್ತು. ಈ ವರ್ಷ ಇನ್ನೂ ಜಾಸ್ತಿ ಇರ್ಬೋದು, ಇಲ್ಲ ಇನ್ನ ಕಡಿಮೆ ಇರ್ಬೋದು. ಅದ್ರ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಯಾರ್ಯಾರು ನೀವು ಸಿಕ್ಕಿರೋ ಕಾಲೇಜಸ್ ನ ಕ್ಯಾನ್ಸಲ್ ಮಾಡಿಸ್ಕೊಬೇಕು. ಚಾಯ್ಸ್ 1 ಅವರು, ಚಾಯ್ಸ್ 2 ಅವರು ನಂಗೆ ಚಾಯ್ಸ್ 2 ಬೇಡವಾಗಿತ್ತು, ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕಿತ್ತು ಅನ್ನೋರು ನೀವು KEA ಆಫೀಸ್ಗೆ ಹೋಗಿ ನೀವು ಸೀಟ್ ನ ಕ್ಯಾನ್ಸಲ್ ಮಾಡಿಸ್ಕೊಬೇಕು ವಿತ್ ಫೈನ್. ಆಯ್ತಾ? ನೆಕ್ಸ್ಟ್ ಫರ್ದರ್ ರೌಂಡ್ಸ್ಗೆ ನೀವು ಎಲಿಜಿಬಲ್ ಇರ್ತೀರ. ಅರ್ಥ ಆಯ್ತಾ? ನೆಕ್ಸ್ಟ್ ಚಾಯ್ಸ್ 4 ತಗೊಂಡು ಎಕ್ಸಿಟ್ ಆಗ್ಬಿಟ್ಟಿರ್ತಾರೆ. ಅವ್ರು ಮತ್ತೆ ಸಿಸ್ಟಮ್ ಅಂದ್ರೆ KEA ಸಿಸ್ಟಮ್ ಒಳಗೆ ಬರಬೇಕು ಅನ್ನೋರು ಹೊಸದಾಗಿ 750 ರೂಪಾಯಿ ಕಟ್ಟಿ ನೀವು ಮತ್ತೆ KEA ಒಂದು ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ಓಕೆನಾ? ನೆಕ್ಸ್ಟ್ MBBS ಮಕ್ಕಳಿಗೆ MBBS ಮಾಡಬೇಕು. ಒಂದ್ ವೇಳೆ ಸಿಕ್ಕಿಲ್ಲ ಅಂದ್ರೆ ನಾವು ಇಂಜಿನಿಯರಿಂಗ್ ಮಾಡಬೇಕು ಅನ್ನೋ ಸ್ಟೂಡೆಂಟ್ಸ್ ಇರ್ತೀರಾ. ಅರ್ಥ ಆಯ್ತಾ? ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಗೆ ಯಾವ್ದೋ ಒಂದು ಇಂಜಿನಿಯರಿಂಗ್ ಸೀಟ್ ಸಿಗುತ್ತೆ. ಬಟ್ ಅಡ್ಮಿಷನ್ ಕಂಪಲ್ಸರಿ ಅಲ್ವಾ ಸರ್? ಅಡ್ಮಿಷನ್ ಮಾಡ್ಕೊಬೇಕಂದ್ರೆ ಅದಕ್ಕೊಂದು ಫೀಸ್ ಅನ್ನು ಕಟ್ಸ್ಕೊಂತಾರೆ. ನೀವು ಅದಕ್ಕೆ ಫೀಸ್ ನ ಕಟ್ಟಿಸ್ಕೊಂಡು ಇವೊಂದು ನೀವು ಚಾಯ್ಸ್ 1 ಸೆಕೆಂಡ್ ರೌಂಡ್ ರಿಸಲ್ಟ್ ಹೋದ್ಮೇಲೆ ಚಾಯ್ಸ್ 1 ತಗೊಂಡು ನೀವು ಅಡ್ಮಿಷನ್ ಆದ್ರೂ ಕೂಡ ನಿಮಗೆ MBBS ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಖಂಡಿತವಾಗ್ಲೂ ನಿಮ್ಗೆ ಅವಕಾಶನ ಮಾಡಿ ಕೊಡ್ತಾರೆ. ಅದ್ರ ಬಗ್ಗೆ ನೀವು ಏನು ವರಿ ಮಾಡಬೇಡಿ. ಮತ್ತೆ ಮೆಡಿಕಲ್ಗೆ ಚಾಯ್ಸಸ್ ಎಷ್ಟಿರುತ್ತೆ ಸರ್? 4 ಚಾಯ್ಸ್ ಕೊಡ್ತಾರೆ. ಅಲ್ಲೂ ಅಪ್ಗ್ರೇಡೇಷನ್ ಕೊಡ್ತಾರೆ, ಅಲ್ಲೂ ಎಕ್ಸಿಟ್ ಆಗ್ಬೋದು, ಅಲ್ಲೂ ಚಾಯ್ಸ್ 2 ತಗೊಂಡು ಅಪ್ಗ್ರೇಡ್ ಆಗ್ಬೋದು. ಓಕೆನಾ? ನೆಕ್ಸ್ಟ್ ಸರ್ ಸೆಕೆಂಡ್ ರೌಂಡ್ ರಿಸಲ್ಟ್ ಬಂತು, ಯಾವ್ದೋ ಒಂದು ಕಾಲೇಜ್ ಅಲಾಟ್ ಆಗಿದೆ. ಅವಾಗ ಏನ್ ಮಾಡ್ಬೇಕು? ನೀವು ಹೋಗಿ ವಿತ್ ಫೀಸ್ KEAಗೆ ಕಟ್ಟಿ ನೀವು ಅಡ್ಮಿಷನ್ ಆಗಲೇಬೇಕು. ಅರ್ಥ ಆಯ್ತಾ? ಅಲ್ಲೇನು ಕಾಂಪ್ರಮೈಸ್ ಇಲ್ಲ. ಫಸ್ಟ್ ರೌಂಡ್ ಅಲ್ಲಿ ಚಾಯ್ಸ್ 1 ಅಥವಾ ಚಾಯ್ಸ್ 2 ತಗೊಂಡು ನೀವು ನಿಮ್ಗೆ ಸಿಕ್ಕಿರೋ ಸೀಟ್ ಇಷ್ಟ ಇಲ್ಲ, ನಾನು ಕ್ಯಾನ್ಸಲ್ ಮಾಡ್ಕೊಬೇಕು, ನಾನು ಚಾಯ್ಸ್ 3 ಸೆಲೆಕ್ಟ್ ಮಾಡಬೇಕಿತ್ತು ಬಟ್ ನಾನು ಕನ್ಫ್ಯೂಷನ್ ಅಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ಬಿಟ್ಟಿದ್ದೀನಿ. ಚಾಯ್ಸ್ 1 ತಗೊಂಡು ಅಡ್ಮಿಷನ್ ಆಗ್ಬೇಕಿತ್ತು ಬಟ್ ನಾನು ಅಡ್ಮಿಷನ್ ಆಗಿಲ್ಲ, ನಾನು ಫರ್ದರ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇದೇನೋ ಬೈ ಮಿಸ್ಟೇಕ್ ಆಗಿ ನಾನು ಚಾಯ್ಸ್ 1 ತಗೊಂಡಿದ್ದೀನಿ ಅನ್ನೋರು ಇವಾಗ ವಿತ್ ಫೈನ್ KEA ಆಫೀಸ್ ಹೋಗಿ ಎಲ್ಲಾ ಡಾಕ್ಯುಮೆಂಟ್ಸ್ ತಗೊಂಡು ಫೈನ್ ಕಟ್ಟಿ ಸೀಟ್ ಸರೆಂಡರ್ ಮಾಡಿ ನಿಮ್ಗೆ ಹೊಸದಾಗಿ ಅವಕಾಶ ಕೊಡ್ತಾರೆ. ಅರ್ಥ ಆಯ್ತಾ? ಸಿಂಪಲ್. ಓಕೆ, ಥ್ಯಾಂಕ್ ಯು. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಾನು ಕ್ಲಾರಿಫೈ ಮಾಡ್ತೀನಿ.